ಇದು ನಮ್ಮ ವಿಜಯ ಸುದ್ದಿ ವಾಹಿನಿಯ ಬಿಗ್ ಇಂಪ್ಯಾಕ್ಟ್. ನಮ್ಮ ಸುದ್ದಿಗೆ ಎಚ್ಚೆತ್ತ ಸರ್ಕಾರಿ ಆಸ್ಪತ್ರೆ ಅಧಿಕಾರಿಗಳು. ಸರ್ಕಾರಿ ಆಸ್ಪತ್ರೆಯಲ್ಲಿ ಶೌಚಾಲಯ ನೀರು ಹೊರಬಂದು ಗಬ್ಬು ನಾರುತ್ತಿದ್ದ ವಿಚಾರ ನಮ್ಮ ವಾಹಿನಿಯಲ್ಲಿ ಸುದ್ದಿ ಬಿತ್ತರವಾಗ್ತಾ ಇದ್ದಂತೆಯೇ ಅಧಿಕಾರಿಗಳು ಅಲರ್ಟ್. ನಮ್ಮ ವಿಜಯ ನ್ಯೂಸ್ ಕಾರ್ಯಕ್ಕೆ ಗ್ರಾಮಸ್ಥರು ಮೆಚ್ಚುಗೆಯನ್ನ ಸೂಚಿಸಿದ್ದಾರೆ. ಹೌದು, ನಾವು ಈ ಹಿಂದೆ ನೆಲಮಂಗಲ ಸರ್ಕಾರಿ ಆಸ್ಪತ್ರೆಯ ದುಸ್ಥಿತಿ ಬಗ್ಗೆ ಸುದ್ದಿ ಮಾಡಿದ್ವಿ. ಈ ಆಸ್ಪತ್ರೆಯಲ್ಲಿ ಇರುವಂತಹ ಶೌಚಾಲಯದ ನೀರು ಹೊರಬಂದು ಗಬ್ಬು ನಾರುತ್ತಿರುವ ವಿಚಾರವನ್ನ ನಮ್ಮ ಮಾಧ್ಯಮಕ್ಕೆ ಅಲ್ಲಿನ ರೋಗಿಗಳು ಹಾಗೂ ಗ್ರಾಮಸ್ಥರು ಮಾಹಿತಿ ಹಂಚಿಕೊಂಡಿದ್ರು. ಕೂಡಲೇ ನಮ್ಮ ವಾಹಿನಿ ವರದಿಗಾರರು ಆಸ್ಪತ್ರೆಯ ದುಸ್ಥಿತಿ ಬಗ್ಗೆ ವರದಿ ಬಿತ್ತರಿಸಿದ್ರು. ಇದರಿಂದ ಎಚ್ಚೆತ್ತ ಅಧಿಕಾರಿಗಳು ಕೂಡಲೇ ಶೌಚಾಲಯದ ನೀರು ಹೊರಬರದಂತೆ ಸ್ವಚ್ಛತೆ ಮಾಡಿಸಿದ್ದಾರೆ. ಇನ್ನು ನಮ್ಮ ವಿಜಯ ನ್ಯೂಸ್ ಕಡೆಯಿಂದ ನಡೆದ ಈ ಕಾರ್ಯಕ್ಕೆ ಗ್ರಾಮಸ್ಥರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ನಾನು BK ಮಹೇಶ್ ಅಂತ, ಭಾರತ್ ಎನ್ವಿರಾನ್ಮೆಂಟ್ ಸೇಫ್ಟಿ ಟ್ರಸ್ಟ್ನಿಂದ ಅಧ್ಯಕ್ಷ. ಇಲ್ಲಿ ವ್ಯವಸ್ಥೆ ಸಂಪೂರ್ಣ ಹಾಳಾಗಿತ್ತು. ಇಲ್ಲಿ ನೀರು, ಬಾತ್ರೂಮ್ ನೀರೆಲ್ಲ ಕೆಳಗೆ ಈಚೆ ಬಂದು ಭಾಳ ಗಬ್ಬು ನಾರ್ತಾ ಇತ್ತು ಅಂತ ನಾನು ಕಳೆದ ವಾರದಲ್ಲಿ ನಮ್ಮ ವಿಜಯ ಚಾನಲ್ಗೆ ಸುದ್ದಿ ಮಾಧ್ಯಮದ ಮೂಲಕ ನಾನು ತಿಳಿಪಡಿಸಿದ್ದೆ. ಹಾಗೆ ಮಾಧ್ಯಮದವರು ಇದನ್ನು ಸುದ್ದಿ ಮಾಡಿ ಅಧಿಕಾರಿಗಳಿಗೆ ಗಮನಕ್ಕೆ ತಂದಿದ್ದಾರೆ. ಹಾಗಾಗಿ ಇದು ಸಂಪೂರ್ಣ ಈಗ ಕ್ಲಿಯರ್ ಆಗಿದೆ. ಕ್ಲಿಯರ್ ಆಗಿರೋ ಕಾರಣ ಈ ಥರ ಉತ್ತಮ ಕೆಲಸಗಳನ್ನು ನಮ್ಮ ಚಾನಲ್ಲು ಮಾಡಲಿ ಅನ್ನೋದು ನಮ್ಮದು ಅನ್ನೋ ಒಂದು ಭಾವನೆ ಬಂದಿದೆ. ಹಾಗಾಗಿ ನಮ್ಮ ವಿಜಯ ಚಾನಲ್ಗೆ ಹಾಗೂ ಅಧಿಕಾರಿಗಳಿಗೆ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ.